ಇಂದು ಮನ್ಮೂಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿ ನಡುವೆ ಬಿಗ್ ಫೈಟ್ ಅಂತೂ ಇದೆ. ಯಾರಿಗೆ ಸಿಗುತ್ತೆ ಮಂಡ್ಯ ಮನ್ಮೂಲ್ ಗದ್ದಿಗೆ ಅನ್ನೋದು ಪ್ರಶ್ನೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಮನ್ಮೂಲ್ ಎಲೆಕ್ಷನ್ 12 ಮಂದಿ ನಿರ್ದೇಶಕರ ಆಯ್ಕೆಗೆ ನಡೆಯಲಿರುವಂತ ಎಲೆಕ್ಷನ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ ರಾಜಕೀಯ ಪಕ್ಷಗಳು ಮತ್ತೆ ಮನ್ಮೂಲ್ ಗದ್ದಿಗೆ ಹಿಡಿಯೋಕೆ ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಮನ್ಮೂಲ್ ವಶಕ್ಕೆ ಪಡೆಯೋದಕ್ಕೆ ಮೈತ್ರಿ ನಾಯಕರಿಂದಲೂ ಸ್ಟ್ರಾಟಜಿಗಳನ್ನು ಮಾಡಲಾಗಿದೆ. ಸಂಜೆ 4 ಗಂಟೆವರೆಗೆ ನಡೆಯುತ್ತೆ ಮನ್ಮೂಲ್ ಎಲೆಕ್ಷನ್. ಯಾರ ಪಾಲಾಗತ್ತೆ ಅಧ್ಯಕ್ಷ ಸ್ಥಾನ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ಗೊಂದು ಪ್ರತಿಷ್ಠೆ, ನಾವು ಅಧಿಕಾರದಲ್ಲಿದ್ದೀವಿ ಮತ್ತೆ ನಾವೇ ಅಧಿಕಾರಕ್ಕೆ ಏರಬೇಕು ಅನ್ನೋದು. ಇನ್ನೊಂದು ಕಡೆಯಲ್ಲಿ ಮೈತ್ರಿ ನಾಯಕರಿಗೂ ಕೂಡ ಇದು ಪ್ರತಿಷ್ಠೆಯ ಪ್ರಶ್ನೆ. ನಾವು ಮೈತ್ರಿ ಬೇರೆ ಆಗಿದ್ದೀವಿ, ಮಂಡ್ಯ ಹೇಳಿ ಕೇಳಿ JDSನ ಬೆಲ್ಟು, ಹೀಗಿರಬೇಕಾದ್ರೆ ನಾವು ಗೆಲ್ಲಬೇಕು ಅಂತ ಮೈತ್ರಿ ನಾಯಕರು ಕೂಡ ತಂತ್ರವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜಿದ್ದಾಜಿದ್ದಿ ಕಾಣುವಾಗಿದೆ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ಕೂಡ. ಸೊ ಹಾಗಾಗಿ ಯಾರು ಗೆಲ್ತಾರೆ, ಯಾರ ಪಾಲಾಗತ್ತೆ ಅನ್ನೋದು ಪ್ರಶ್ನೆ. ಸಂಜೆ 4 ಗಂಟೆವರೆಗೂ ಕೂಡ ಮನ್ಮೂಲ್ ಎಲೆಕ್ಷನ್ ನಡೆಯುತ್ತೆ. ಸೊ ಈ ಎಲೆಕ್ಷನನ್ನು ಕೂಡ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ 3 ಪಕ್ಷದವರು. ಹಾಗಾಗಿ ಯಾರಿಗೆ ಈ ಬಾರಿಯ ನಿರ್ದೇಶಕ ಸ್ಥಾನ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಮನ್ಮೂಲಲ್ಲಿ ಸಾಕಷ್ಟು ರೀತಿಯಾದಂಥ ರಾಜಕೀಯ ನಡೆಯುತ್ತೆ ಅನ್ನುವಂಥ ಆರೋಪ ಈ ಹಿಂದೆಯಿಂದಲೂ ಕೂಡ ಕೇಳ್ಕೊಂಡು ಬಂದಿದೆ. ಸೊ ಅಲ್ಲಿ ನಮ್ಮದೇ ಅಧಿಕಾರ ಇರಬೇಕು ಅನ್ನುವಂತಹ ಒಂದು ಪ್ರತಿಷ್ಠೆಯೂ ಕೂಡ ನಾಯಕರುಗಳಿಗೆ ಇದೆ. ಸಾಕಷ್ಟು ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಎಲೆಕ್ಷನ್ ನಡೀತಿರುವಂಥ ಹಿನ್ನೆಲೆಯಲ್ಲಿ ಕುತೂಹಲ ಕೂಡ ಕೆರಳಿಸಿದೆ. ನೋಡಿತು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಮನ್ಮೂಲ್ನ ಎಲೆಕ್ಷನ್ನು. 3 ಪಕ್ಷಗಳಿಂದಲೂ ಕೂಡ ತಂತ್ರಗಾರಿಕೆಯನ್ನು ಮಾಡಲಾಗಿದೆ. ಅದರಲ್ಲಿ ಮೈತ್ರಿ ನಾಯಕರು BJP ಮತ್ತು JDSನವರು ಕೂಡ ನಾವೇ ಅಧಿಕಾರಕ್ಕೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಮತ್ತೆ ನಮ್ಮದೇ ಅಧಿಕಾರ ಆಗಬೇಕು ಅಂತ ಕೂಡ ಪ್ರಯತ್ನ ಪಡಲಾಗಿದೆ. ಸೊ ಇಷ್ಟು ದಿನದಿಂದ ಒಂದಷ್ಟು ಸಿದ್ಧತೆಗಳೆಲ್ಲ ಆಗಿದ್ವು, ತಂತ್ರಗಾರಿಕೆ ಎಲ್ಲ ಆಗಿದ್ವು. ಇವತ್ತು ಎಲೆಕ್ಷನ್ ಸಂಜೆ 4 ಗಂಟೆವರೆಗೂ ಈ ಎಲೆಕ್ಷನ್ ನಡೆಯುತ್ತೆ. ಅದಾದಮೇಲೆ ಯಾರ ಪಾಲಾಗಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಇವತ್ತು ಮನ್ಮೂಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಪಕ್ಷಗಳು ಅಲರ್ಟ್ ಆಗಿದೆ. ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ದಾರೆ, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ರಾಜಕೀಯ ಪಕ್ಷದ ನಾಯಕರುಗಳು. ಇದನ್ನು ಮತ್ತೆ ಮನ್ಮೂಲ್ ಗದ್ದಿಗೆಯನ್ನು ಕಾಂಗ್ರೆಸ್ ಹಿಡಿಯುತ್ತಾ ಅನ್ನೋದೊಂದು ಪ್ರಶ್ನೆ, ಅಥವಾ ಕಾಂಗ್ರೆಸ್ನ ಕೈತಪ್ಪಿ ಹೋಗುತ್ತಾ ಅನ್ನೋದು ಕೂಡ ಪ್ರಶ್ನೆ. ಇದು ಮೈತ್ರಿ ನಾಯಕರಿಗೂ ಕೂಡ ಒಂದು ರೀತಿಯಾಗಿ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 12 ಮಂದಿ ಇದೀಗ ಆಯ್ಕೆಯ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿರೋದು. ಸೊ ಹಾಗಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದನ್ನು ಕಾಯುವಂಥ ಪರಿಸ್ಥಿತಿ ಬಂದಿದೆ.